ಅತ್ತ ಸಿಎಂ ಸೀಟಿಗಾಗಿ ಹೈಕಮಾಂಡ್ ಅಂಗಳದಲ್ಲಿ ಡಿಕೆ ಶಿವಕುಮಾರ್ ಕಸರತ್ತು ನಡೆಸ್ತಾ ಇದ್ರೆ ಇತ್ತ ಸಿಎಂ ಸಿದ್ದು ಬೆಂಗಳೂರಿನ ಕಾವೇರಿಯಲ್ಲೇ ಪಕ್ಕಾ ಪ್ಲಾನ್ ಮಾಡ್ತಾ ಇದ್ದಾರೆ. ಶಾಸಕರ ಜೊತೆ ಮೀಟಿಂಗ್ ಮಾಡಿಕೊಂಡು ರಣತಂತ್ರ ರೂಪಿಸ್ತಾ ಇದ್ದಾರೆ. ಇದರ ನಡುವೆ ತವರು ಜಿಲ್ಲೆಯಲ್ಲೇ ಸಾಧನಾ ಸಮಾವೇಶ ಮಾಡಿ ಹೈಕಮಾಂಡ್ ಮುಂದೆ ಪವರ್ ಶೋಗೆ ಸಜ್ಜಾಗಿದೆ. ಅರಸು ರೆಕಾರ್ಡ್, ಸಿದ್ದು ಬ್ರೇಕ್ ಮಾಡೋದು ಪಕ್ಕಾ. ಮೈಸೂರಿನಲ್ಲಿ ಅಹಿಂದ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಸಜ್ಜು. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿದೆ. ದಿಲ್ಲಿಯಲ್ಲಿ ಡಿಕೆ ಸೈಲೆಂಟ್ ಗೇಮ್ ಶುರು ಮಾಡಿದ್ರೆ ಇತ್ತ ಸಿದ್ದರಾಮಯ್ಯ ಬೆಂಗಳೂರಿನಲ್ಲೇ ಕೂತು ತಮ್ಮ ವರ್ಚಸ್ಸನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡ್ತಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯರನ್ನ ಪಟ್ಟದಿಂದ ಇಳಿಸುವಂತಿಲ್ಲ ಅಂತ ಆಪ್ತ ಸಚಿವರು, ಶಾಸಕರು ಹೈಕಮಾಂಡ್ ಕದ ತಟ್ಟಿ ಹೇಳಿದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ಇನ್ನೂ ಕೂಡ ಬಾಯಿ ಬಿಡದೆ ಸೈಲೆಂಟ್ ಆಗಿದೆ. ಕರ್ನಾಟಕ ರಾಜಕೀಯದಲ್ಲಿ ಇದುವರೆಗೂ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ದು ದೇವರಾಜ ಅರಸು. ಈಗ ಅದರ ಸಾಲಿನಲ್ಲಿ ಇರೋದು ಸಿದ್ದರಾಮಯ್ಯ. ಅದನ್ನ ಬ್ರೇಕ್ ಮಾಡಲೇಬೇಕು, ರಾಜ್ಯದಲ್ಲಿ ಹೊಸ ಇತಿಹಾಸ ಬರೆಯಬೇಕು ಅಂತ ಸಿದ್ದರಾಮಯ್ಯ ಪಣ ತೊಟ್ಟು ನಿಂತಿದ್ದಾರೆ. ಇದೇ ಜನವರಿ 5ಕ್ಕೆ ದೇವರಾಜು ಅರಸು ರೆಕಾರ್ಡ್ ಬ್ರೇಕ್ ಆಗಲಿದೆ. ಅಲ್ಲದೆ ಮತ್ತೊಮ್ಮೆ ಬಜೆಟ್ ಮಂಡಿಸ್ತೀನಿ, ಆಮೇಲೆ ಬೇಕಾದ್ರೆ ಅಧಿಕಾರ ಬಿಟ್ಟುಕೊಡೋ ಬಗ್ಗೆ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದಾರಂತೆ. ಅದರ ಬೆನ್ನಲ್ಲೇ ಈಗ ತಮ್ಮ ಮನೆಗೆ ಬಂದ ಶಾಸಕರ ಜೊತೆ ನಾಯಕತ್ವ ಹಾಗೂ ದೆಹಲಿಯ ಡೆವಲಪ್ಮೆಂಟ್ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಮೈಸೂರಿನಲ್ಲಿ ನಡೆಯಲಿದೆ ಅದ್ಧೂರಿ ಸಾಧನಾ ಸಮಾವೇಶ. ಕಾಂಗ್ರೆಸ್ಗೆ ಸಿದ್ದು ಅನಿವಾರ್ಯ ಎಂದು ಮನವರಿಕೆಗೆ ಸಜ್ಜು. ದಿವಂಗತ ಮಾಜಿ ಸಿಎಂ ಅರಸು ರೆಕಾರ್ಡ್ ಬ್ರೇಕ್ ಮಾಡಿದ ಬಳಿಕ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಸೇರಿ ಸಾಧನಾ ಸಮಾವೇಶ ಮಾಡಲು ಪ್ಲಾನ್ ರೂಪಿಸಿದ್ದಾರೆ. ಆ ಸಮಾವೇಶದಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಿ ಅದ್ಧೂರಿ ಕಾರ್ಯಕ್ರಮ ಮಾಡಿ ಹೈಕಮಾಂಡ್ಗೆ ಸಿದ್ದು ಅನಿವಾರ್ಯತೆ ಬಗ್ಗೆ ಮನವರಿಕೆ ಮಾಡಿಕೊಡಲು ಪ್ಲಾನ್ ರೂಪಿಸಿದ್ದಾರೆ. ಈಗಾಗಲೇ ಈ ಬಗ್ಗೆ ಸಕಲ ಸಿದ್ಧತೆಯನ್ನ ನಡೆಸಿದ್ದು ಪೂರ್ವಭಾವಿ ಸಭೆ ನಡೆಸಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಲು ಸಿದ್ದು ಪಡೆ ಸಜ್ಜಾಗಿದೆ. ಇದರಿಂದಲೇ ಹೈಕಮಾಂಡ್ ಹಾಗೂ ಡಿಕೆಶಿ ಬಣಕ್ಕೆ ನೇರವಾಗಿ ಟಾಂಗ್ ಕೊಡಲು ಸಜ್ಜಾಗಿದ್ದಾರೆ. ಸಮಾವೇಶ ಕೇವಲ ಮೈಸೂರಿಗಷ್ಟೇ ಸೀಮಿತವಾಗದೆ ಬೆಂಗಳೂರು ಹಾಗೂ ಹೈದರಾಬಾದ್ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ಒಂದು ಪ್ರತ್ಯೇಕ ಸಮಾವೇಶ ಮಾಡಲು ಅಹಿಂದ ನಾಯಕರು ಮುಂದಾಗಿದ್ದಾರೆ. ರಾಜಕೀಯದಲ್ಲಿ ಹೊಸ ಸಿದ್ದರಾಮಯ್ಯ ರೆಕಾರ್ಡ್ ಬರೆಯಲಿದ್ದು ಬಳಿಕ ಸರಣಿ ಸಮಾವೇಶ ಮಾಡಿ ಗಮನ ಸೆಳೆಯಲು ಮುಂದಾಗಿದ್ದಾರೆ. ಮಾರುತಿ ಪಾವುಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.